ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ, ವೆಲ್ಕಮ್ ಟು ಆಲ್ ಎನ್ ವಿ ಕ್ರಿಯೇಟಿವ್ಸ್ ಕಾರ್ನರ್. ಇವತ್ತು ನಾವು ಗಣೇಶ ಚತುರ್ಥಿ ಪ್ರಯುಕ್ತ ಉಂಡೆ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಬರ್ರಿ. ಅದಕ್ಕೂ ಮುಂಚೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊರಿ. ಇವಾಗ ನಾನು 4 ಥರ ಉಂಡೆ ಮಾಡೋದು ತೋರಿಸ್ಕೊಡ್ತೇನೆ ರೀ. ಅದ್ರಾಗ ಮೊದಲೇದು ಶೇಂಗಾ ಉಂಡೆ, ಮತ್ತು ಡಾನಿ ಉಂಡೆ, ಮತ್ತು ಗುಳ್ಳಡ್ಕಿ ಉಂಡೆ, ಹಂಗೆ ಬೂಂದೆ ಉಂಡೆ ಮಾಡೋದು ನೋಡೋಣ ಬರ್ರಿ. ಈಗ ಮೊದಲೇಕಿಲ್ಲಿ ನಮ್ಮ ಮಮ್ಮಿ ಶೇಂಗಾ ಹುರ್ಕೊಳಕತ್ತಾರೆ ರೀ. ಶೇಂಗಾ ಹುರ್ಕೊಂಡ್ಮೇಲೆ ಈ ಕಡೆ ನಮ್ಮ ಚಿಕ್ಕಮ್ಮರು ಕೊಬ್ಬರಿ ತುರಿಯಾಕತ್ತಾರೆ ರೀ. ಇಲ್ಲಿ ನಾವು ಕೊಬ್ಬರಿನೂ ತುರಿದಿಟ್ಕೊತೀವಿ ರೀ. ಮತ್ತು ಈ ಕಡೆ ಇನ್ನೊಬ್ಬರು ಚಿಕ್ಕಮ್ಮರು ಬೆಲ್ಲನೂ ಜಜ್ಜಿಟ್ಕೊಳಕತ್ತಾರ. ನಾವಿಲ್ಲೇ ಒಂದು 4 ಥರ ಉಂಡೆ ಮಾಡಕತ್ತೇವಲ್ಲ ರೀ, ಹಾಗಾಗಿ ಒಂದು 4ರಿಂದ 5 kg ಅಷ್ಟು ಬೆಲ್ಲ ಜಜ್ಜಿಟ್ಕೊಳಕತ್ತಾರ. ಆಗಿಲಾಗ ಶೇಂಗಾ ಹುರ್ಕೊಂಡಿದ್ರಲ್ರಿ, ಅವನ್ನ ಸಿಪ್ಪಿ ಸುಲ್ಕೊಳಕತ್ತಾರೆ. ಇವಾಗ ನಾವೀಗ ಒಂದು ಬಟ್ಟೆಗೆ ಶೇಂಗಾ ಎಲ್ಲ ಹಾಕ್ಕೊಂಡು ಅದನ್ನ ಕಲ್ಲಿನ ಸಹಾಯದಿಂದ ನಾವು ಅವನ್ನ ಹೊಡ್ಕೊತೀವಿ ರೀ. ಸಿಪ್ಪಿ ಸುಲಿಯೋಕೆ ಸಹಾಯ ಆಗತ್ತೆ ಅಂದ್ರೆ. ಇವಾಗ ಇವನ್ನ ಹಿಂಗೆ ಕೇರ್ಕೊಂಡು ನಾವು ಸಿಪ್ಪಿ ಎಲ್ಲ ತಕ್ಕೊಂಡು ಶೇಂಗಾ ಕ್ಲೀನ್ ಮಾಡಿ ಇಟ್ಕೊತೀವಿ ರೀ. ಇವಾಗ ಈ ಶೇಂಗಾ ಐತಲ್ರಿ, ನಾವು ಒಂದು ರೌಂಡ್ ಮಿಕ್ಸಿ ಹಾಕ್ಕೊಂಬರೋಣ. ಜಾಸ್ತಿ ನುಣ್ಣಗೂ ಹಾಕೋಂಗಿಲ್ಲ, ಅವಳ ಜವಳ ಮಿಕ್ಸಿ ಹಾಕ್ಬೇಕು ರೀ. ನಾವೀಗ ಪಾಕ ಮಾಡಕ್ಕೆ ರೀ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸಣ್ಣ ಬೊಗಾನಿಯಿಂದ 3 ಬೊಗಾನಿಯಷ್ಟು ಬೆಲ್ಲ ಹಾಕ್ಕೊಳಕತ್ತೀವಿ ರೀ. ಇದನ್ನೀಗ ಗ್ಯಾಸ್ ಮೇಲೆ ಇಟ್ಕೊಂಡು 1 ಲೋಟದಷ್ಟು ನೀರು ಹಾಕ್ಕೊಳಕತ್ತೀವಿ ರೀ. ಈ ಥರ ಬುರುಗ್ ಬರಾಕತ್ತೈತಲ್ರಿ. ಈಗ ನಾವು ಇದನ್ನು ಗ್ಯಾಸ್ ಮ್ಯಾಗಿಟ್ಟು ಒಂದು 10ರಿಂದ 12 ನಿಮಿಷ ಆಯ್ತು ರೀ. ಇವಾಗ ಆನ್ ಬಂದೈತೆ ಇಲ್ಲ ಅಂತ ನೋಡ್ಕೊಳಕ್ಕೆ ಇಲ್ಲಿ ನಮ್ಮ ಮಮ್ಮಿಯರು ಒಂದು ಪ್ಲೇಟ್ನಾಗ ನೀರು ತೊಗೊಂಡಾರ್ರಿ. ಆ ನೀರಿಗೆ ಸ್ವಲ್ಪ ಆನ್ ಹಾಕ್ಕೊತಾರೆ. ಆ ಆನನ ನಾವು ಕೈಯಿಂದ ತಳೆದಾಗ ಸ್ವಲ್ಪ ಉಂಡಿಗತ್ತೆ ಶೇಪ್ ಅಂದ್ರೆ ಸಾಕ್ರಿ. ಜಾಸ್ತಿ ಪೆಪ್ಪರ್ಮೆಂಟ್ ಅದಗತ್ತೆ ಗಟ್ಟಿಗೆ ಹಾಕಂದ್ರೆ ಉಂಡೆ ಗಟ್ಟಿ ಬರ್ತಾವೆ. ಹಾಗಾಗಿ ನಾವು ಸ್ವಲ್ಪ ಉಂಡೆ ಶೇಪ್ ಬಂದ್ರೆ ಸಾಕು, ನಮ್ದು ಆನ್ ಬಂದೈತಿ ಅಂತಂದು ಹೇಳಾರ್ತಾರೆ. ಇವಾಗ ಉಂಡೆಗೆ ನಾವು ಆನ ತೊಗೊಂಡಾತ್ರಿ. ಇವಾಗ ಉಂಡೆ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ನಾವಿಲ್ಲೇ ಏಲಕ್ಕಿ, ಲವಂಗ ಮತ್ತು ಒಣ ಶುಂಠಿನ ಪೌಡ್ರ್ ಮಾಡಿ ಇಟ್ಕೊಂಡಾರಿ. ಹಂಗೆ ಪುಟಾಣಿ ಹಿಟ್ಟನ್ನು ತೊಗೊಂಡೇವಿ. ಈಗ ನಾವು ಫಸ್ಟಿಗೆ ಡಾನಿ ಉಂಡೆ ಕಟ್ಟಾಕತ್ತೇವೆ ರೀ. 1 kg ಅಷ್ಟು ಡಾನಿ ತೊಗೊಂಡೇವಿ ರೀ. ಮತ್ತು ಅದಕ್ಕೆ ಕೊಬ್ಬರಿ, ತುರಿದಿರೋ ಕೊಬ್ಬರಿ ಮತ್ತು ಶುಂಠಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳಕತ್ತೇವೆ ರೀ. ಮತ್ತು ಅದಕ್ಕೆ ನಾವು ಒಂದಿಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡು ಚೆಂದ ಕೈಯಲ್ಲೇ ಫಸ್ಟಿಗೆ ಮಿಕ್ಸ್ ಮಾಡ್ಕೊತೀವಿ ರೀ. ಈಗ ನಾವು ಆಗಲೆಗ ಮಾಡಿಟ್ಕೊಂಡಿದ್ವಲ್ಲ ರೀ ಅದನ್ನ ಹಾಕ್ಕೊತೀವಿ. ಫಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬೇಕು ಅಂದ್ರೆ ಮತ್ತು ಹಾಕ್ಕೋಬೋದು ರೀ. ಜಾಸ್ತಿ ಆನ ಆತಂದ್ರೆ ಮತ್ತು ಹಿಟ್ಟು ಹಾಕ್ಕೋಬೇಕಾಗತ್ತೆ. ಹಾಗಾಗಿ ನಾವು ಫಸ್ಟಿಗೆ ಆನನ ನೋಡಿ ಹಾಕ್ಕೋಬೇಕು. ಇವಾಗಿದು ಕರೆಕ್ಟ್ ಹದಕ್ಕೆ ಬಂದೈತೆ ರೀ. ಇವಾಗ ನಾವು ಇದನ್ನು 1 kg ಒಂದೇ ಉಂಡೆ ಕಟ್ಟಾಕತ್ತೀವಲ್ಲ ರೀ, ಹಾಗಾಗಿ ಒಂದು ಬಟ್ಟೆಗೆ ಕೊಬ್ಬರಿ ತುರಿ ಹಾಕ್ಕೊಂಡು ಅದಕ್ಕೆ ಹಾಕ್ಕೊತೀವಿ ರೀ. ಇದಿಷ್ಟು
ಅದಕ್ಕೆ ಮೇಲೆ ಕೊಬ್ಬರಿದು ತುರಿ ಉದುರಿಸ್ಕೊಂಡು ಇದನ್ನು ನಾವು ಕೈಯಿಂದನ ಅರ್ಬಿಗೆ ಹಿಡ್ಕೊಂಡು ರೌಂಡ್ ಶೇಪ್ ಬರೋ ಹಂಗೆ ಮಾಡ್ಕೋಬೇಕು ರೀ. ರೌಂಡ್ ಶೇಪ್ ಬಂದಾದಮೇಲೆ ಇದನ್ನು ಕಟ್ಟಿ ಒಂದು ಪಾತ್ರೆ ಒಳಗೆ ಇಟ್ಬಿಡ್ತೇನೆ ರೀ. ಇವಾಗ ದಾನಿ ಉಂಡೆ ಮಾಡಿದ್ವಲ್ಲ ರೀ, ಹಂಗೆ ಶೇಂಗಾ ಉಂಡೆನೂ ಮಾಡೋಣ ರೀ. ಆಗೆಲ್ಲ ಶೇಂಗಾ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದಕ್ಕೆ ಶುಂಠಿ ಪೌಡ್ರು ಮತ್ತು ಕೊಬ್ಬರಿ ತುರಿ ಹಾಕ್ಕೊತೇವೆ ರೀ. ಮತ್ತು ಹಂಗೆ ಮೇಲ್ಗಡೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊತೇವೆ ರೀ. ನಾವು ಆಗೆಲ್ಲ ಆನ ತೊಗೊಂಡಿದ್ವಲ್ಲ ರೀ, ಎಲ್ಲದಕ್ಕೂ ಸೇರಿ ಆನ ತೊಗೊಂಡ್ಬಿಟ್ಟಿದ್ವಿ, ಹಾಗಾಗಿ ಇದಕ್ಕೂ ಅದನ್ನ ಹಾಕ್ಕೊತೀವಿ. ಆನ ಜಾಸ್ತಿ ಆಯ್ತು ಅಂದ್ರೆ ಮತ್ತು ನಮ್ಗೆ ಬೇಕಂದ್ರೆ ಮ್ಯಾಗ ಹಿಟ್ಟು ಹಾಕ್ಕೋಬೋದು ರೀ, ಇಲ್ಲ ಶೇಂಗಾರ ಹಾಕ್ಕೋಬೋದು. ಆಗಲಕ್ಕ ನಾವು ದಾನಿ ಉಂಡೆ ಕಟ್ಕೊಂಡ್ವಲ್ಲ ರೀ, ಇದನ್ನು ನಾವು ಹಂಗೆ ಒಂದು ಅರ್ಬಿಗೆ ಹಾಕಿ ಕಟ್ಕೊಳಕತ್ತೀವಿ. ಈಗ ನೆಕ್ಸ್ಟ್ ನಾವು ಗುಳ್ಳಡ್ಕಿ ಉಂಡೆ ಕಟ್ಕೊಂಡು ಬರ್ರಿ. ಇವು ಗುಳ್ಳಡ್ಕಿನ ನಾವು ಮನ್ಯಾಗ ಮಾಡ್ಕೊಂಡೇವಿ. ಅದು ಹೆಂಗೆ ಮಾಡ್ಕೊಂಡೇವಿ ಅಂತಂದು ಬೇಕು ಅಂದ್ರೆ ಕಮೆಂಟ್ ಮಾಡಿರಿ, ಮತ್ತು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ಇದಕ್ಕೂ ನಾವೀಗ ಕೊಬ್ಬರಿ ತುರಿ ಹಂಗೆ ಶುಂಠಿ ಪೌಡ್ರು, ಶುಂಠಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಹಂಗೆ ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡು ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ವರ್ಷ ರೀ ನಾವು 5 ಥರ ಉಂಡೆ ಕಟ್ತಿದ್ವಿ, ಆದ್ರೆ ಈ ವರ್ಷ 4 ಥರ ಉಂಡೆ ಕಟ್ಟಾಕತ್ತೀವಿ. ಯಾಕಂದ್ರೆ ಇಲ್ಲಿ ರವೆ ಉಂಡೆನ ಸ್ಕಿಪ್ ಮಾಡಿ ಗುಳ್ಳಡ್ಕಿ ಉಂಡೆನ ಎರಡು ಕಟ್ಟಾಕತ್ತೀವಿ, ಹಾಗಾಗಿ ರವೆ ಉಂಡೆ ಕಟ್ತಾ ಇಲ್ಲ.
ನೋಡಕತ್ತೀರಿ ಅಲ್ರಿ, ಈಗ 2 ಗುಳ್ಳಡ್ಕಿ ಉಂಡಿದು ಮತ್ತು ಒಂದು ಶೇಂಗಾ ಉಂಡೆ ಮತ್ತು ಒಂದು ದಾನಿ ಉಂಡೆ ರೆಡಿ ಆದ್ರಿ. ಈಗ ಬುಂದಿ ಉಂಡೆ ಕಟ್ಟೋದು ನೋಡೋಣ ಬರ್ರಿ. ಈ ಬುಂದಿ ಉಂಡೆ ಮಾಡೋಕ್ಕೆ ನಾವು ಇಲ್ಲೇ ಬೆಲ್ಲದ ಅನ್ನನ ಯೂಸ್ ಮಾಡ್ತೀವಿ ರೀ. ಹಂಗೆ ಇದಕ್ಕೆ ನಾವು ಶುಂಠಿ ಏಲಕ್ಕಿ ಪೌಡ್ರು ಮತ್ತು ಕೊಬ್ಬರಿ ತುರಿ ಹಾಕ್ಕೊತೀವಿ ರೀ. ಮತ್ತು ಮೇಲೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ರೀ. ಇವಾಗ ಗಣಪತಿ ಮುಂದೆ ಇಡಕ್ಕೆ 5 ಉಂಡೆ ರೆಡಿ ಆದವು ನೋಡಿರಿ. ಇವಾಗ ಇದನ್ನು ರಾತ್ರಿ ಬೆಳತನಕ ಹಿಂಗೆ ಇಟ್ಟು ಬೆಳಗ್ಗೆ ಎದ್ದು ತೆಗೆದು ನೋಡಕತ್ತೀವಿ ರೀ. ಇವಾಗ ಹೆಂಗೆ ಬಂದಾವಂತ ನೋಡೋಣ ಬರ್ರಿ. ಉಂಡೆ ನೋಡಿರಿ ಎಷ್ಟು ಚಲೋ ಬಂದಾವು ಉಂಡೆ. ಒಂದು ಬಿಟ್ಟು ಎಲ್ಲೂ ಬಿರುಕು ಬಿಟ್ಟಿಲ್ಲ. ಒಮ್ಮೊಮ್ಮೆ ಮಾಡೋ ಹೊತ್ತಿನಾಗ ಬಿರುಕು ಬಿಡೋ ಚಾನ್ಸಸ್ಸು ಇರ್ತಾವ್ರಿ ಇವು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಾವು ಗಣಪತಿ ಮುಂದೆ ಹೆಂಗೆ ಡೆಕೋರೇಷನ್ ಮಾಡಿ ಉಂಡೆ ಇಟ್ಟೇವಿ ಅಂತ ನೋಡೋಣ ಬರ್ರಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.